ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಅನುಬಂಧ ಒಂದರಲ್ಲಿರುವಂತಹ ಕಲಿಕಾ ಫಲಗಳು, ಅದೇ ರೀತಿಯಾಗಿ ಟ್ರಾನ್ಸಿಷನ್ ಮಾಡ್ಯೂಲ್ನಲ್ಲಿರುವಂತಹ ಕಲಿಕಾ ಫಲಗಳು ಇವೆರಡನ್ನ ಎಲ್ಲೆಲ್ಲಿ ಬಳಸಬೇಕು ಅಂತ ನೋಡೋಣ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ. ಈಗ ಕೆಲವೊಬ್ಬರಿಗೆ ಕಲಿಕಾ ಫಲಗಳನ್ನು ಬರೆಯುವಲ್ಲಿ ಸ್ವಲ್ಪ ಗೊಂದಲ ಆಗ್ತಾ ಇರ್ಬೋದು. ಯಾಕೆಂದರೆ ಈ ಅನುಬಂಧ ಒಂದರಲ್ಲಿ ಕೊಟ್ಟಿರುವಂತಹ 4 ಮತ್ತು 5ನೇ ತರಗತಿ ಕಲಿಕಾ ಫಲಗಳು, ಅದೇ ರೀತಿಯಾಗಿ ಟ್ರಾನ್ಸಿಷನ್ ಮಾಡ್ಯೂಲ್ನಲ್ಲಿರುವಂತಹ 4 ಮತ್ತು 5ನೇ ತರಗತಿಯ ಕಲಿಕಾ ಫಲಗಳು ಎರಡು ಬೇರೆ ಬೇರೆ ಆಗಿದೆ. ಇಲ್ಲಿ ನೋಡಿ, ಈಗ ಅನುಬಂಧ ಒಂದರಲ್ಲಿ ಕನ್ನಡ FLN ಮತ್ತು ಅಪೇಕ್ಷಿತ ಕಲಿಕಾ ಫಲಗಳು 4ನೇ ತರಗತಿ ಅಂತ ಇದೆ. ಇಲ್ಲಿ 9 ಕಲಿಕಾ ಫಲಗಳಿವೆ. ಅದೇ ರೀತಿಯಾಗಿ ಇಲ್ಲಿ ನೋಡಿ, ಕನ್ನಡ ಪರಿವರ್ತನಾ ಅವಧಿಯ ಆಯ್ದ ಕಲಿಕಾ ಫಲಗಳು ಅಂತ ಇದೆ. ಇಲ್ಲಿ 7 ಕಲಿಕಾ ಫಲಗಳಿವೆ. ಇಲ್ಲಿಯ ಕಲಿಕಾ ಫಲಗಳು ಮತ್ತು ಅನುಬಂಧ ಒಂದರಲ್ಲಿರುವಂಥ ಕಲಿಕಾ ಫಲಗಳು ಬೇರೆ ಬೇರೆ ಆಗಿದೆ. ಹಾಗಿದ್ರೆ ನಾವು ಯಾವ ಕಲಿಕಾ ಫಲಗಳನ್ನು ತೆಗೆದುಕೊಳ್ಬೇಕು, ಯಾವ ಕಲಿಕಾ ಫಲಗಳನ್ನು ಬರ್ಕೋಬೇಕು ಅಂತ ಸ್ವಲ್ಪ ಜನರಿಗೆ ಗೊಂದಲ ಆಗಿರ್ಬೋದು. ಇಲ್ಲಿ ಯಾವ ಗೊಂದಲನೂ ಮಾಡ್ಕೋಬೇಡಿ. ಯಾವ ಒಂದು ಶಾಲೆಗಳಲ್ಲಿ 1ರಿಂದ 5 ದ್ವಿಭಾಷಾ ತರಗತಿಗಳು ಈ ವರ್ಷದಿಂದ ಪ್ರಾರಂಭ ಆಗ್ತಾ ಇದೆಯೋ ಅಂತಹ ಶಾಲೆಗಳು ಏನು ಮಾಡಬೇಕು, 4 ಮತ್ತು 5ನೇ ತರಗತಿಗೆ ಈ ಒಂದು ಪರಿವರ್ತನಾ ಅವಧಿಯ ಆಯ್ದ ಕಲಿಕಾ ಫಲಗಳು ಅಂತ ಏನಿದೆ, ಈ ಒಂದು ಕಲಿಕಾ ಫಲಗಳನ್ನು ಬರೆದುಕೊಂಡ್ರೆ ಆಯಿತು. ಅದೇ ರೀತಿಯಾಗಿ ಯಾವ ಒಂದು ಶಾಲೆಯಲ್ಲಿ 4 ಮತ್ತು 5ನೇ ತರಗತಿ ಕನ್ನಡ ಮೀಡಿಯಂ ಇದೆಯೋ ಆ ಒಂದು ಶಾಲೆಯಲ್ಲಿ ಈ ಅನುಬಂಧ ಒಂದರಲ್ಲಿರುವಂತಹ ಕಲಿಕಾ ಫಲಗಳನ್ನು ಬರೆದುಕೊಂಡ್ರೆ ಆಯಿತು. ಇದರಲ್ಲಿ ಯಾವುದೇ ಗೊಂದಲ ಬೇಡ. ಈ ಒಂದು ವರ್ಷದಲ್ಲಿ ಯಾವ ಒಂದು ಶಾಲೆಗಳಲ್ಲಿ 1ರಿಂದ 5 ದ್ವಿಭಾಷಾ ತರಗತಿಗಳು ಪ್ರಾರಂಭವಾಗ್ತಾ ಇದೆ, DSCRT ಅವರು ತುಂಬ ಈಸಿ ಮಾಡಿಕೊಟ್ಟಿದ್ದಾರೆ. ಯಾಕೆಂದರೆ ಈ ಒಂದು ಟ್ರಾನ್ಸಿಷನ್ ಮಾಡ್ಯೂಲ್ ಅಂತ ಏನಿದೆ ನೋಡಿ, ಟ್ರಾನ್ಸಿಷನ್ ಮಾಡ್ಯೂಲ್ ಅಂತ ಏನಿದೆ, ಈ ಒಂದು ಮಾಡ್ಯೂಲ್ನಲ್ಲಿ ಈ ಒಂದು ತಿಂಗಳು, ಜೂನ್ 1 ತಿಂಗಳು ನಾವು ಏನೇನು ಮಾಡಬೇಕು, ದ್ವಿಭಾಷಾ ತರಗತಿಗಳು ಪ್ರಾರಂಭವಾಗ್ತಾ ಇದೆ, ಇದಕ್ಕಾಗಿ ನಾವು ಏನೇನು ಮಾಡಬೇಕು ಅನ್ನೋದನ್ನು ಈ ಒಂದು ಮಾಡ್ಯೂಲ್ನಲ್ಲಿ ಕ್ಲಿಯರಾಗಿ ಕೊಟ್ಬಿಟ್ಟಿದ್ದಾರೆ. ನಾವು ಯಾವುದಕ್ಕೂ ಬೇರೆ ಕಡೆ ಹೋಗೋ ಅವಶ್ಯಕತೆಯೇ ಇಲ್ಲ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಫಸ್ಟು ಕಲಿಕಾ ಫಲಗಳನ್ನು ಕೊಟ್ಟರು. ಪ್ರತಿ ವಿಷಯಕ್ಕೂ ಇದೇ ರೀತಿಯಾಗಿದೆ. ನಾನಿಲ್ಲಿ ಕನ್ನಡವನ್ನು ತೆಗೆದುಕೊಳ್ತಾ ಇದ್ದೀನಿ ಅಷ್ಟೇ, ಇದೊಂದು ಉದಾಹರಣೆಯಾಗಿ ತಗೊಳ್ತಾ ಇದ್ದೀನಿ. ಕನ್ನಡ, ಇಂಗ್ಲೀಷ್, ಗಣಿತ ಮತ್ತು EVS 4 ವಿಷಯಗಳಿಗೂ ಕೂಡ ಅವರು ಕಲಿಕಾ ಫಲಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿದ್ದಾರೆ. ಆಮೇಲೆ ಪೂರ್ವ ಪರೀಕ್ಷೆ ಆದಮೇಲೆ ಕ್ಯಾಲೆಂಡರ್ ಕೊಟ್ಟರು. ಯಾವ್ಯಾವ ದಿನ ಯಾವ್ಯಾವ ಚಟುವಟಿಕೆಗಳನ್ನು ತಗೋಬೇಕು, ಯಾವ್ಯಾವ ಕಲಿಕಾ ಫಲಗಳನ್ನು ತಗೋಬೇಕು ಅಂತ ಕ್ಲಿಯರಾಗಿ ಕೊಟ್ಬಿಟ್ಟಿದ್ದಾರೆ. ಈ ಕ್ಯಾಲೆಂಡರ್ ಆದಮೇಲೆ ಚಟುವಟಿಕೆ ಹಾಳೆಗಳು ಬರುತ್ತೆ. ಯಾವ್ಯಾವ ಚಟುವಟಿಕೆಗಳು ಯಾವ್ಯಾವ ದಿನ ಮಾಡಬೇಕು ಅಂತ ಕ್ಯಾಲೆಂಡರಲ್ಲಿ ಇರುತ್ತಲ್ಲ, ಆ ದಿನ ಇಲ್ಲಿ ಕೊಟ್ಟಿರುವಂತಹ ಚಟುವಟಿಕೆ ಹಾಳೆಯನ್ನು ಬಳಸ್ಕೊಂಡು ಆ ಚಟುವಟಿಕೆಯನ್ನು ಪೂರ್ಣಗೊಳಿಸಿದ್ರೆ ಆಯಿತು. ಈ ರೀತಿಯಾಗಿ ತುಂಬ ಚಟುವಟಿಕೆ ಹಾಳೆಗಳನ್ನು ನಾವು 30 ದಿನ ಯಾವ್ಯಾವುದನ್ನು ಮಾಡಬೇಕು ಅಂತ ಇಲ್ಲೇ ಇದೆ. ನಾವು ಹೊರಗಡೆ ಎಲ್ಲೂ ಹೋಗೋ ಅವಶ್ಯಕತೆಯೇ ಇಲ್ಲ, ಈ ಒಂದು ಮಾಡ್ಯೂಲ್ನಲ್ಲೇ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಎಲ್ಲ ಚಟುವಟಿಕೆಗಳನ್ನು ಮುಗಿಸ್ಕೊಂಡು ಕೊನೆಯದಾಗಿ ನೋಡಿ, ಪರಿವರ್ತನಾವಧಿ ಸಾಫಲ್ಯ ಪರೀಕ್ಷೆ, ಇದರ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕೂಡ ಈ ಒಂದು ಮಾಡ್ಯೂಲ್ನಲ್ಲೇ ಇದೆ. ಹಾಗಾಗಿ ಯಾವ ಒಂದು ಶಾಲೆಗಳಲ್ಲಿ ದ್ವಿಭಾಷಾ ತರಗತಿಗಳು ಪ್ರಾರಂಭವಾಗ್ತಾ ಇದೆ, ದಯಮಾಡಿ ಗೊಂದಲ ಮಾಡ್ಕೋಬೇಡಿ. ಇಲ್ಲಿ ಈ ಒಂದು ಟ್ರಾನ್ಸಿಷನ್ ಮಾಡ್ಯೂಲ್ ಅಂತ ಏನು ಕೊಟ್ಬಿಟ್ಟಿದ್ದಾರೆ, ಇದರಲ್ಲಿ ಇರೋದನ್ನೇ ಮಾಡಿಕೊಂಡು ಹೋದರೆ ಆಯಿತು. ಹಾಗಾಗಿ ಇಲ್ಲಿರುವಂತಹ ಕಲಿಕಾ ಫಲಗಳು ಟ್ರಾನ್ಸಿಷನ್ ಮಾಡ್ಯೂಲ್ಗೆ ಸಂಬಂಧಿಸಿದ್ದು. ಅದೇ ರೀತಿಯಾಗಿ ಅನುಬಂಧ 1ರ ಕಲಿಕಾ ಫಲಗಳು ಇದು ಕನ್ನಡ ಮೀಡಿಯಂಗೆ ಸಂಬಂಧಿಸಿದ್ದು ಅಂತ ಹೇಳ್ಬೋದು. ಇಲ್ಲೂ ಕೂಡ ಈ ಒಂದು ಕಲಿಕಾ ಫಲಗಳನ್ನು ಬರ್ಕೊಂಡು, ಉದಾಹರಣೆಯಾಗಿ ಈಗ 6ನೇ ತರಗತಿ ತಗೊಂಡ್ರೆ ಅಪೇಕ್ಷಿತ ಕಲಿಕಾ ಫಲಗಳು ಅಂತ ಕೊಟ್ಟರು. ಇಲ್ಲಿ ಕಲಿಕಾ ಫಲಗಳು, ಆ ಕಲಿಕಾ ಫಲಕ್ಕೆ ಎಷ್ಟು ಪ್ರಶ್ನೆಗಳನ್ನು ತೆಗೆದುಕೊಳ್ಬೇಕು ಅಂತ ಕೊಟ್ಟಿದ್ದಾರೆ. ಆ ರೀತಿಯಾಗಿ ನಾವು ನಮ್ಮ ತರಗತಿಯ ಮಕ್ಕಳಿಗೆ ಅನುಕೂಲ ಆಗುವಂತೆ
ಅವರ ಒಂದು ಕಲಿಕಾ ಮಟ್ಟವನ್ನು ಆಧರಿಸಿ ಇಲ್ಲಿ ನಾವು ಪ್ರಶ್ನೆಯನ್ನು ತೆಗೆದುಕೊಂಡ್ರೆ ಆಯಿತು. ಇಲ್ಲಿ ನಮಗೆ ನಮ್ಮದೇ ಒಂದು ಸ್ವಾತಂತ್ರ್ಯ ಇದೆ. ಈ ಒಂದು ಕಲಿಕಾ ಫಲಕ್ಕೆ ನಾನು ಈ ಪ್ರಶ್ನೆ ತೆಗೆದುಕೊತೀನಿ, ಅದಕ್ಕೆ ನಮ್ಮ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ತೆಗೆದುಕೊಳ್ಳೋದಕ್ಕೆ. ಇಲ್ಲಿ ಇನ್ನೊಂದು ನಾವು ಅಬ್ಸರ್ವ್ ಮಾಡಬೇಕು ಏನಂದರೆ, FLN 1ರಿಂದ 4ನೇ ಕ್ವಶನು FLN ಕ್ವಶನು ಅಂದರೆ ಸ್ವಲ್ಪ ಕೆಳಗಿನ ಮಟ್ಟದ ಪ್ರಶ್ನೆ ತೆಗೆಯೋದು ಭಾಷೆ ಮತ್ತು ಗಣಿತ ವಿಷಯಕ್ಕೆ ಮಾತ್ರ. ವಿಜ್ಞಾನ, ಸಮಾಜ ವಿಜ್ಞಾನ ಇದಕ್ಕೆ ಈ ಒಂದು FLN ಅಂಶ ಬರೋದಿಲ್ಲ. ಹಾಗಾಗಿ ಇಲ್ಲಿ ನೋಡಿ, ಕನ್ನಡದಲ್ಲಿ 10 ಕಲಿಕಾ ಫಲಗಳನ್ನು ಕೊಟ್ಟರು, ಅದರಲ್ಲಿ ಮೊದಲ 4 FLN. ಅದೇ ರೀತಿಯಾಗಿ ಇಂಗ್ಲೀಷ್ ಕೂಡ ಭಾಷೆ ಆದ್ದರಿಂದ ಇಲ್ಲೂ ಕೂಡ FLN ಕ್ವಶನ್ಸ್ ಬರುತ್ತೆ. ಹಾಗಾಗಿ ಇಲ್ಲೂ ಕೂಡ 10 ಕಲಿಕಾ ಫಲಗಳು. ಗಣಿತನೂ ಕೂಡ FLN ಬರೋದ್ರಿಂದ ಇಲ್ಲೂ ಕೂಡ 10 ಕಲಿಕಾ ಫಲಗಳನ್ನು ತೆಗೆದುಕೊಂಡ್ರು. ಇಲ್ಲಿ ವಿಜ್ಞಾನದಲ್ಲಿ ನೋಡಿ, ನಾವು ವಿಜ್ಞಾನದಲ್ಲಿ FLN ಅಂತ ಕನ್ಸಿಡರ್ ಮಾಡೋದಿಲ್ಲ. ಅಂದರೆ ಈಗ 1ರಿಂದ 4 FLN ಪ್ರಶ್ನೆ ಪತ್ರಿಕೆ, FLN ಪ್ರಶ್ನೆ ಇರಬೇಕು, ಆ ರೀತಿಯಾಗಿ ವಿಜ್ಞಾನದಲ್ಲಿ ಇಲ್ಲ. ಹಾಗಾಗಿ ಇಲ್ಲಿ 5 ಕಲಿಕಾ ಫಲಗಳಿದೆ. ಪ್ರತಿಯೊಂದು ಕಲಿಕಾ ಫಲದ ಮೇಲೆ 2 ಪ್ರಶ್ನೆಯನ್ನು ತೆಗೆದ್ರೆ ಆಯಿತು. ಅದೇ ರೀತಿಯಾಗಿ ಸಮಾಜ ವಿಜ್ಞಾನನೂ ನೋಡಿ, ಸಮಾಜ ವಿಜ್ಞಾನ 5 ಪ್ರಶ್ನೆ ಇದೆ. ಅದೇ ರೀತಿಯಾಗಿ 5 ಕಲಿಕಾ ಫಲ ಇದೆ. ಪ್ರತಿಯೊಂದು ಕಲಿಕಾ ಫಲಕ್ಕೆ 2 ಪ್ರಶ್ನೆ. ಇಲ್ಲಿ FLN ಪ್ರಶ್ನೆಗಳು ಅವಶ್ಯಕತೆ ಇಲ್ಲ, ಇಲ್ಲಿ ಬೇಕಾಗಿಲ್ಲ. ಕೇವಲ ಭಾಷೆ ಮತ್ತು ಗಣಿತ ಈ 2ಕ್ಕೆ ಮಾತ್ರ 1ರಿಂದ 4 FLN ಪ್ರಶ್ನೆಗಳು. ಉಳಿದಿದ್ದು ಹಿಂದಿನ ವರ್ಷದ ಅಪೇಕ್ಷಿತ ಕಲಿಕಾ ಫಲಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳು. ಆದರೆ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನಕ್ಕೆ ಆ ಥರ ಇಲ್ಲ. ಇದು 7ನೇ ಕ್ಲಾಸಿಗೂ ಇದೇ ರೀತಿಯಾಗಿರುತ್ತೆ. ಕನ್ನಡ, ಇಂಗ್ಲೀಷು, ಹಿಂದಿ ಇವಕ್ಕೆಲ್ಲದಕ್ಕೂ FLN ಪ್ರಶ್ನೆ ಬರುತ್ತೆ. ಗಣಿತಕ್ಕೂ FLN ಪ್ರಶ್ನೆ ಬರುತ್ತೆ. ಆದರೆ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನಕ್ಕೆ FLN ಪ್ರಶ್ನೆಗಳು ಇರೋದಿಲ್ಲ. ಹಾಗಾಗಿ ಇಲ್ಲಿ ಕೇವಲ 5 ಕಲಿಕಾ ಫಲಗಳು, ಪ್ರತಿಯೊಂದು ಕಲಿಕಾ ಫಲಕ್ಕೆ 2 ಪ್ರಶ್ನೆಗಳು. ಈ ರೀತಿಯಾಗಿ ನಾವು ಯಾವುದೇ ಗೊಂದಲ ಮಾಡಿಕೊಳ್ಳದೆ ಸೇತುಬಂಧವನ್ನು ಪೂರ್ಣಗೊಳಿಸೋಣ. ಸೇತುಬಂಧಕ್ಕೆ ಸಂಬಂಧಿಸಿದಂತಹ ಇನ್ನಷ್ಟು ವಿಷಯಗಳೊಂದಿಗೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಈ ಒಂದು ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.